Jayant Mahapatra, one of the most interesting Indian English poet who hails from Orissa, writes a very heart-touching poem, Hunger. Of course, in India, hunger is taken very casually, but the present poem is quite a different one, which stirs the very base of the civilian society. There are hundreds of phases and forms of hunger. People have varieties of hunger. Some are hungry to earn, some are hungry to hoard, some are hungry to store wealth even for their children and grandchildren and so on. And some are hungry towards knowledge. Some are hungry for the name and fame. Some are after achievements. Some are after the goals. But the hunger about which Jayant Mahapatra is speaking is the most cumbersome one, I personally feel, because every civilian society has to shoulder its responsibility. The present poem is about sexual hunger. Our narrator, our poet, depicts at the very outset of the poem, the very beginning of the poem, he writes, "It was hard to believe. The flesh was heavy on my back." Many of us have varied burdens, but this burden, look at the word, it's hard to believe the flesh was heavy on my back. He was feeling his very flesh heavy on his back. If someone feels the burden, immediately next minute he will shut that burden. He will unload, if at all he is feeling the load. Now, this is the burden of the flesh is speaking of. What is this burden of flesh? This is the hunger for sex. Hunger for sex. And he meets a fisherman who openly tells him pimp's words, very typical pimp's words. Will you have her? Carelessly. No. For us, that fisherman's words may appear careless, but for a fisherman who haven't had his prey, who has fished in vain, and who is about to starve, has uttered these words seriously. ಜಯಂತ್ ಮಹಾಪಾತ್ರ ಭಾರತೀಯ ಇಂಗ್ಲಿಷ್ ಸಾಹಿತ್ಯದ ಬಹಳ ದೊಡ್ಡ ಕವಿ. ಒರಿಸ್ಸಾದಲ್ಲಿ ನೆಲೆಸಿರುವಂಥ ಜಯಂತ್ ಮಹಾಪಾತ್ರ ಹಸಿವಿನ ಕುರಿತು ಈ ಪದ್ಯ ಬರೀತಾರೆ, ಹಂಗರ್ ಅನ್ನೋ ಪದ್ಯ ಬರೀತಾರೆ. ಭಾರತೀಯರಿಗೆ ಹಸುವು ಅಂದರೆ ಭಾಳ ಸಾಧಾರಣ ವಿಚಾರ. ಯಾಕಂತಂದರೆ ಹಸುವಿನಿಂದ ನೆರಳುತ್ತಾ ಇರುವಂಥ ಅಗರ್ಭ ಶ್ರೀಮಂತ ರಾಷ್ಟ್ರ ನಮ್ಮದು. ಇಲ್ಲಿ ಮಹಾಪಾತ್ರ ಬೇರೆ ರೀತಿಯ ಹಸುವುಗಳಿದ್ದಾವೆ. ಯಾರಿಗೋ ದುಡಿಬೇಕು, ದುಡಿದು ಉಣ್ಬೇಕು ಅನ್ನೋ ಹಸುವು, ಮತ್ತು ಯಾರಿಗೋ ಗಳಿಸಿಡಬೇಕು ಅನ್ನೋ ಹಸುವು, ಮತ್ತು ಯಾರಿಗೋ ಕೂಡಿಡಬೇಕು, ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಆಗೋಷ್ಟು ಕೂಡಿಡಬೇಕು ಅನ್ನೋ ಹಸುವು, ಮತ್ತು ಯಾರಿಗೋ ಜ್ಞಾನದ ಹಸುವು, ಮತ್ತು ಯಾರಿಗೋ ಸಾಧನೆಯ ಹಸುವು. ರೀತಿ ಹಲವಾರು ಹಸುವಿನ ಮುಖಗಳನ್ನು ನಾವು ನೋಡಿದ್ದೇವೆ.
ಆದರೆ ಇಲ್ಲಿ ಜಯಂತ್ ಮಹಾಪಾತ್ರ ಹೇಳಕ್ಕೆ ಹೊರಟಿರುವಂಥ ಹಸುವು ಐತಲ್ಲ, ಇದು ಬಹಳ ವಿಕೃತವಾದಂಥ ಹಸುವಿನ ಒಂದು ಮುಖ. ಆ ಪದ್ಯ ಆರಂಭವಾಗುವ ಮೊದಲನೇ ಸಾಲೆ ಹೇಳಂತೆ, ಇಟ್ ವಾಸ್ ಹಾರ್ಡ್ ಟು ಬಿಲೀವ್ ದ ಫ್ಲೆಶ್ ವಾಸ್ ಹೆವಿ ಆನ್ ಮೈ ಬ್ಯಾಕ್. ಅ ಫ್ಲೆಶ್, ಅವನ ಹೆಗಲ ಮೇಲೆ ಅವನ ತೊಗಲು ಭಾರ ಆಗ್ತಾ ಇತ್ತಂತೆ. ಯಾವ ತೊಗಲು? ತೊಗಲಿನ ತೃಷೆ ಅಂಥದ್ದು, ಅದು ದೈಹಿಕ ವಾಂಛೆ. ಯಾರಿಗಾದರೂ ಭಾರ ಹೆಚ್ಚಾದಾಗ ಅದನ್ನ ಇಳಿಸ್ಕೊಳ್ಳೋವಂಥ ಪ್ರಯತ್ನ ಮಾಡ್ತಾರೆ. ಮತ್ತು ಇವನಿಗೆ ಆಗಿರುವಂಥ ಈ ತೊಗಲಿನ ಭಾರ ಇದೆಯಲ್ಲ, ಇದನ್ನು ಹೆಂಗೆ ಇಳಿಸ್ಕೊಳ್ಬೇಕು? ದ ಹಂಗರ್ ಆಫ್ ದ ಫ್ಲೆಶ್, ದ ಬರ್ಡನ್ ಆಫ್ ದ ಫ್ಲೆಶ್. ಆ್ಯಂಡ್ ಇಮ್ಮಿಡಿಯೇಟ್ಲಿ ಹಿ ಎನ್ಕೌಂಟರ್ಸ್ comes across a fisherman who asks him, will you have her? ಅಲ್ಲಿ ಒಬ್ಬ ಮೀನುಗಾರನನ್ನು ಭೇಟಿ ಆಗ್ತಾನೆ. ಯಾವ ಮೀನುಗಾರ? ಬರೀ ಖಾಲಿ ಬಲೆಯನ್ನು ಹಿಡ್ಕೊಂಡು ಸಾಗ್ತಾ ಇರುವಂಥ ಮೀನುಗಾರ ಇವನನ್ನು ಭೇಟಿ ಆಗ್ತಾನೆ. ಅವನು ಆ ಮೀನುಗಾರ ಮೀನು ಹಿಡದೆ ಬದುಕಬೇಕು. ಒರಿಸ್ಸಾದ ಬಹುತೇಕ ಪ್ರದೇಶಗಳು ಮೀನುಗಾರಿಕೆ ಮೇಲೆ ಅವಲಂಬಿತವಾಗಿರುವಂಥದ್ದು. ಆ ಮೀನು ಹಿಡದೆ ಬದುಕಬೇಕಾದಂಥ ಮೀನುಗಾರ ಬರೀ ಖಾಲಿ ಬಲೆಯನ್ನು ಎಳ್ಕೊಂಡು ಹೋಗ್ತಾ ಇರ್ತಾನೆ. ಇವನನ್ನು ನೋಡಿದಂಥ ಮೀನುಗಾರ ಗೊತ್ತು, ಒಬ್ಬ ತಲೆ ಹಿಡುಕನ ರೀತಿಯಲ್ಲಿ ಇವನನ್ನು ಪ್ರಶ್ನೆ ಮಾಡ್ತಾನೆ. ಏನಂತ? ಅವಳು ಬೇಕಾ ನಿನಗೆ? ವಿಲ್ ಯು ಹ್ಯಾವ್ ಹರ್? ಕೇಳ್ತಾನೆ. ಟ್ರೈಲಿಂಗ್ ಹಿಸ್ ನಟ್ಸ್ ಆ್ಯಂಡ್ ಹಿಸ್ ನರ್ವ್ಸ್ ಆಸ್ ದೋ ಹಿಸ್ ವರ್ಡ್ಸ್ ಸ್ಯಾಂಕ್ಟಿಫೈಡ್ ದ ಪರ್ಪಸ್ ವಿಚ್ ಹಿ ಫೇಸ್ಡ್ ಹಿಮ್ಸೆಲ್ಫ್ ಅಂತ. ಆ ಕೇಳಿದಂಥ ಮನುಷ್ಯ ಒಂದು ರೀತಿಯ ಧನ್ಯತೆಯಿಂದ ಇವನು ಒಪ್ಕೊಂಡ್ಬಿಟ್ರೆ ಸಾಕು, ನಾನು ಧನ್ಯ ಆಗಿಬಿಡ್ತೇನೆ. ಅವಳು ಬೇಕಾ ನಿನಗೆ? ಅವಳನ್ನು ಅನುಭವಿಸ್ತೀಯ ನೀನು? ಅಫ್ಕೋರ್ಸ್ ನಮಗೆ ಅದು ಭಾಳ ಕೇರ್ಲೆಸ್. ಫಾರ್ ಅಸ್ ಅವನೇನೋ ಏನಪ್ಪ ಹಿಂಗೆ ಮಾತಾಡ್ತಾನೆ ಅವನು ಅಂತ. ಆದರೆ ಅವನ ಮಾತಿನ ಹಿಂದಿನ ಗಂಭೀರತೆಯನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಅವನ ಮೀನಿಗೆ ಅವನ ಬಲೆಗೆ ಯಾವ ಮೀನುಗಳು ಬಿದ್ದಿಲ್ಲ. ಅವನು ಇವನನ್ನೇ ಮೀನು ಅನ್ನುವ ಪರಿಕಲ್ಪನೆ, ಇವನೇ ಮೀನು, ಇಂಥ ಮೀನು ಸಿಕ್ಕರೆ ಬದುಕು ಬಿಡ್ತೀನಿ ಅನ್ನುವ ಉದ್ದೇಶದಿಂದ ಆ ಮಾತನ್ನು ಹೇಳ್ತಿರಬೇಕು. ಐ ಸಾ ಹಿಸ್ ವೈಟ್ ಬೋನ್ ಥ್ರಾಶ್ ಹಿಸ್ ಐಸ್ ಹೇಳ್ತಾನೆ ಕವಿ. ಐ ಸಾ ಹಿಸ್ ವೈಟ್ ಬೋನ್ ಥ್ರಾಶ್ ಹಿಸ್ ಐಸ್ ಅಂದರೆ ಅವನೇನೋ ಕಣ್ಣ ಗುಡ್ಡೆಗಳು ಒಳಗೆ ಹೋಗಿ ಇನ್ನೇನೋ ಬಾಯಿಗೆ ಬರುತ್ತೆ ಅಂತಂದು ಅನ್ನುವ ರೀತಿಯಲ್ಲಿ ಅಷ್ಟು ಹಸಿದಿರುವಂಥ ಮನುಷ್ಯ, ಅವನ ಕಣ್ಣುಗಳು ಆಳಕ್ಕೆ ಗುಳೆ ಬಿದ್ದಿರುವಂಥ ಕಣ್ಣುಗಳು. ದಟ್ ಮಚ್ ಹಂಗ್ರಿ the fisherman was at that stage. I followed him across the sprawling sands, my mind thumping in the flesh sling. Hope lay perhaps in burning the house I lived in. I followed him across the sprawling sands. ಆ ಮರಳುಗಾಯಲ್ಲಿ ಆ ಸಮುದ್ರ ತೀರದ ಮರಳಿನ ಅವನ ಹಿಂದೆ ನಡೆದು ಹೋಗ್ತಾನೆ. He follows him across the sands and his mind was thumping in the flesh sling. ಆ ತೊಗಲಿನ ತೃಷೆ ಇದೆಯಲ್ಲ, the hunger of the flesh, just to satisfy it, he was doomed in those thoughts. ಆ ಆಲೋಚನೆಯಲ್ಲಿ ಹೆಂಗೆ ಈ ತೃಷೆಯನ್ನು ತೀರಿಸಿಕೊಳ್ಳೋದು ಅನ್ನುವ ಆಲೋಚನೆಯಲ್ಲಿ ಅವನು ಮುಳುಗಿದಿರಬೇಕಾದಾಗ ಅವನಿಗೂ ಕೂಡ ಅಯ್ಯೋ ನಾನು ಒಂದು ರೀತಿಯ ಪಾಪ ಪ್ರಜ್ಞೆ ಇದ್ದಕ್ಕಿದ್ದಂಗೆ ಕಾಡೋದಕ್ಕೆ ಶುರು ಮಾಡುತ್ತೆ. ಏನಾಗುತ್ತೋ ಏನೋ, ಇವನು ಎಲ್ಲಿ ಕರ್ಕೊಂಡು ಹೋಗ್ತಾನೆ, ಏನಾಗುತ್ತೋ ಅನ್ನುವ ಆತಂಕದ ಜೊತೆಗೆ ಅವನಿಗೆ ಪಾಪ ಪ್ರಜ್ಞೆ ಕಾಡೋದಕ್ಕೆ ಆರಂಭವಾಗುತ್ತೆ. ನಾನು ಅವನ ದೇಹದ ಒಳಗೆ ಇಲ್ಲಿ ಹೌಸ್ ಅಂತಂದು ಹೇಳ್ತಾನೆ, ಬರ್ನಿಂಗ್ ದ ಹೌಸ್ ಐ ಲಿವ್ಡ್ ಇನ್. ಎಲ್ಲಿ ಯಾವ ಮನೆಯಲ್ಲಿ ಅತೃಷೆ ಇದೆ, ಈ ದೇಹ ಅನ್ನುವ ಮನೆಯಲ್ಲಿ, ಇನ್ ದಿಸ್ ಹೌಸ್ ಈಸ್ ದಟ್ ಲಸ್ಟ್, ದಟ್ ಹಂಗರ್ ಫಾರ್ ಸೆಕ್ಸ್. Wants to burn that house. He feels that at that moment. But silence gripped my sleeves. ಏನೂ ಮಾಡೋದಕ್ಕೆ ತೋಚದೆ ಅವನು ಹಿಂದೆ ಹೋಗ್ತಾನೆ. His old nets had only dragged up from the seas. ಆ ಮೀನುಗಾರನ ಹಳೆಯ ಬಲೆ
ಯಾವುದೇ ಮೀನು ಬಿದ್ದಿಲ್ಲ. ಮುಂದೆ ಅವನು ಬಲೆಯನ್ನು ಎಳ್ಕೊಂಡು ಹೋಗ್ತಾ ಇದ್ದಾನೆ, ಅವನ ಹಿಂದೆ ಇವನು ಹೋಗ್ತಾ ಇದ್ದಾನೆ. ಇನ್ ದ ಫ್ಲಿಕರಿಂಗ್ ಡಾರ್ಕ್ ಹಿಸ್ ಹಟ್ ಓಪನ್ಡ್ ಲೈಕ್ ಎ wound. ಇನ್ ದ ಫ್ಲಿಕರಿಂಗ್ ಡಾರ್ಕ್, ಕಾರ್ಗತ್ತಲಿನಲ್ಲಿ ಅವನು ಮೀನುಗಾರ ಅವನ ಮನೆ ಕರ್ಕೊಂಡು ಹೋಗ್ತಾನೆ. ಈ ಟೇಕ್ಸ್ ಹಿಮ್ ಟು ಹಿಸ್ ಹೌಸ್. ದಟ್ ಹಟ್, ಇಟ್ಸ್ ಇನ್ ಫ್ಯಾಕ್ಟ್ ಅ ಹಟ್, ಓಪನ್ಡ್ ಲೈಕ್ ಎ wound ಅಂತ. ಓಪನ್ಡ್ ಲೈಕ್ ಎ wound, ನಿಜವಾಗ್ಲೂ ಇಟ್ಸ್ ಅ wound ಆನ್ ದಿಸ್ ಸೋಷಿಯಲ್ ಸೆಟಪ್, wound ಆನ್ the so-called civilized society, civilization, well civilized. The wind was high and the days and nights before. ಆ ಮನೆ ಒಳಗೆ ಹೋದರೆ ಇವನೇ ಗಾಳಿ ಹೋದಂಗೆ ಎಲ್ಲಿ ಬಿದ್ದುಬಿಡ್ತೈತೋ ಅನ್ನಂಗೆ. ಅಂಥ ಸಣ್ಣ ಮನೆ ಅದು, ಅಂಥ ಸಣ್ಣ ಗುಡಿಸಲು ಅದು. ಗುಡಿಸಲು ಮನೆ ಅನ್ನಬಾರ್ದು, ಗುಡಿಸಲು ಅದು. ಆ ಗುಡಿಸಲು ಸಚ್ ಸಮಥಿಂಗ್ ಲೈಕ್ ಅ ಲೀನ್, ಯು ಕ್ಯಾನ್ ಕಾಲ್ ಇಟ್ ಅ ಲೀನ್. ಈ ಚಪ್ರಗಳಿರ್ತಾವೆ, ಬೇರೆ ಗೋಡೆಗೆ ಆನಿಸಿ ಹಾಕಿರ್ತಾರೆ. ಲೀನ್, ದೆ ಕನ್ಸ್ಟ್ರಕ್ಟ್ ದ ಹಟ್ಸ್ ಟೇಕಿಂಗ್ ಸಪೋರ್ಟ್ ಆಫ್ ಸಮ್ವನ್ಸ್ ವಾಲ್, ಎ ನೇಬರ್ಸ್ ವಾಲ್, ಸಮಥಿಂಗ್ ಲೈಕ್ ಎ ಲೀನ್ ಅಂತ ಮನೆ. ಒಳಗೆ ಹೋದರೆ ಜೋರಾಗಿ ಹೋಗ್ಬಿಟ್ರೆ ಎಲ್ಲಿ ಗಾಳಿಗೆ ಬಿದ್ದೋಗುತ್ತೆ ಅನ್ನುವ ಅಂಥ ರೀತಿಯ ದಟ್ ಸಾರ್ಟ್ ಆಫ್ ಎ ಹಟ್ ಮೇಡ್ ಆಫ್ palm fronds. And those palm fronds scratched my skin inside the shack. ಅಲ್ಲಿ ಇವನು ಒಳಗೆ ಹೋಗಬೇಕಾದ್ರೆ ಯಾವ ಇದರಿಂದ ಗರಿಗಳಿಂದ, ಆ ತಾಳೆಯ ಗರಿಗಳಿಂದ, ಪಾಮ್ ಫ್ರಾಂಟ್ಸಿಂದ ಮಾಡಿರುವಂಥ ಚಪ್ರ, ಅದು ಹಾಕಿರುವಂಥ ಚಪ್ರ, ಆ ಚಪ್ರದ ಆ ಎದ್ದಿರುವಂಥ ಕಡ್ಡಿಗಳಿದ್ದಾವಲ್ಲ, ಆ ತಾಳೆಯ ಗರಿಯ ಕಡ್ಡಿಗಳು ಇವನು ಮೈಯನ್ನು ತರಿಸ್ತವೆ, ಎಚ್ಚರಗೊಳಿಸ್ತವೆ. ಏನು ಮಾಡ್ತಾ ಇದೀಯಾ ನೀನು? ವಾಟ್ ಆರ್ ಯು ಡೂಯಿಂಗ್, ವಾಟ್ ಆರ್ ಯು ಕಮಿಟಿಂಗ್? ಎಚ್ಚರಗೊಳಿಸ್ತವೆ. ಒಳಗೆ ಹೋಗ್ತಾನೆ. ಇನ್ಸೈಡ್ ದ ಶಾಕ್ ಆ್ಯನ್ ಆಯಿಲ್ ಲ್ಯಾಂಪ್ ಸ್ಪ್ಲೇಡ್ ಹವರ್ಸ್ ಬಂಚ್ ಟು ದೋಸ್ ವಾಲ್ಸ್. ಅಲ್ಲಿ ಒಂದು ದೀಪ ಉರಿತಾ ಇತ್ತು. ಅಂಥ ಚಪ್ರಕ್ಕೆ ಎಲ್ಲೂ ಬೆಳಕಿಲ್ಲ, ಕಿಟಕಿ ಇಲ್ಲ, ಚಪ್ರ ಅದು. ವಾಸಕ್ಕೆ ಇದ್ದರೆ ಸಾಕು, ನೆರಳಿಗೆ ಮಾಡ್ಕೊಂಡಿರುವಂಥ ಚಪ್ರ ಅದು, ಗುಡಿಸಲು. ಆ ದೀಪನೇ ಹಗಲು ರಾತ್ರಿ ಉರಿಯುವಂಥ ದೀಪ ಅದು. ಆ ದೀಪ ಉರಿದು ಆ ದೀಪದ ಕಾಡಿಗೆ ದಟ್ ಹ್ಯಾಸ್ ಗಾಟ್ ಪೇಸ್ಟೆಡ್ ಟು ಆಲ್ ದ ವಾಲ್ಸ್ ಆಫ್ ದಟ್ ಹಟ್ and call it. Over and over the sticky soot crossed the space of my mind. ಆ ಅಂಟಿರುವಂಥ ಕಪ್ಪು ಕಾಡಿಗೆ ಏನಿದೆ ಅದು ತನ್ನ ಮನಸ್ಸಿಗೆ ಅಂಟಿದೆಯೇನೋ ಅನ್ನುವ ಪಾಪ ಪ್ರಜ್ಞೆ ಅವನನ್ನು ಕಾಡೋದಕ್ಕೆ ಪ್ರಾರಂಭ ಮಾಡುತ್ತೆ. ಆ ಚಪ್ರ ನೋಡಿ, ಎಲ್ಲಿ ಬಂದಿದ್ದೀನಿ ನಾನು, ಏನು ಮಾಡೋದಕ್ಕೆ ಬಂದಿದ್ದೀನಿ ನಾನು? ನನ್ನ ಹಸುವಿಗೆ ಇಲ್ಲಿ ಉತ್ತರ ಇದೆಯಾ? ನನ್ನ ಹಸುವು ಇಲ್ಲಿ ಸಂತೃಪ್ತಿಯನ್ನು ಕಾಣಬಹುದಾ ಅನ್ನುವ ಪಾಪ ಪ್ರಜ್ಞೆ ಅವನನ್ನು ಆಗಲೇ ಕಾಡೋದಕ್ಕೆ ಪ್ರಾರಂಭ ಮಾಡಿರುತ್ತೆ. ಆಗ ಬಹಳ ಮುಖ್ಯವಾದ ಸಾಲುಗಳು ನೋಡ್ರಿ. ಐ ಹರ್ಡ್ ಹಿಮ್ ಸೇ, ಆ ಫಿಶರ್ಮನ್ ಹೇಳ್ತಾನೆ, ಐ ಹರ್ಡ್ ಹಿಮ್ ಸೇ, ಮೈ ಡಾಟರ್ ಶಿ ಈಸ್ ಜಸ್ಟ್ ಟರ್ನ್ 15. Feel her. I'll be back soon. My daughter, ನನ್ನ ಮಗಳು. Okay. Earlier I told you, he spoke like a pimp. Now, just take care. Father acting as a pimp for his own daughter, who is just aged 15. Teens by all standards. She's in her teens by all standards. She's of tender aged, according to the standards, global standards. And one father bringing a customer
to his daughter. You can imagine the depth of the hunger, the cumbersome face of the hunger. ಅವನ ಹಸಿವು ಎಂಥದ್ದಿರಬಹುದು, ತನ್ನ ಮಗಳನಿಗೆ ತಾನು ಪಿಂಪಾಗಿ ಕೆಲಸ ಮಾಡುವಂಥ ಪರಿಸ್ಥಿತಿ ಅವನಿಗಿದೆ ಅಂದರೆ ಅವನಿಗೆ ಇರುವಂಥ ಹಸಿವು ಎಂಥದ್ದಿರಬೇಕು, ಆ ಬಡತನ ಎಂಥದ್ದಿರಬೇಕು. ತಂದೆನೇ ತನ್ನ ಮಗಳಿಗೆ ನೋಡ್ರಿ, ನನ್ನ ಮಗಳು ಬರೀ 15 ವರ್ಷ, ಎಂಜಾಯ್ ಮಾಡಿರಿ, ಅವಳನ್ನು ಅನುಭವಿಸು, ಫೀಲ್ ಹರ್, ಐ ವಿಲ್ ಬಿ ಬ್ಯಾಕ್ ಸೂನ್, ನಾನು ಹೋಗಿ ಬರ್ತೇನೆ, ನಿನಗೆ ಅಡೆತಡೆ ಆಗಬಾರ್ದು ನಿನ್ನ ಕ್ರಿಯೆಯಲ್ಲಿ, ನಾನು ಇಲ್ಲಿರೋದಿಲ್ಲ, ನಾನು ಹೋಗಿ ಬರ್ತೇನೆ ಅಂತ ಹೇಳ್ತಾನೆ ಅಂದರೆ ಅವಾಗ ಎಷ್ಟು ಹಸಿದಿರಬೇಕು. ಆಗಲೇ ಹೇಳೋದಲ್ಲ ಅವನು, ಐ ಸಾ ಹಿಸ್ ವೈಟ್ ಬೋನ್ ಥ್ರಾಶ್ ಹಿಸ್ ಐಸ್. ಅವನ ಹಸು ಅವನ ಕಣ್ಣಲ್ಲಿನೇ, ಅವನು ಎಷ್ಟೋ ದಿನ ಆಗಿದೆ ಊಟ ಮಾಡಿಲ್ಲ, ಸಾವು ಕಣ್ಣಿಗೆ ಬಂದು ನಿಂತಿದೆ, ಸಾವು ಅವನ ಕಣ್ಣಲ್ಲಿ ಗೋಚರಿಸ್ತಾ ಇತ್ತು. ಅಂಥ ಹಸಿದಿರೋವಂಥ ಮನುಷ್ಯ ತನ್ನ ಮಗಳನ್ನು ಅನುಭವಿಸೋದಕ್ಕೆ ಕರ್ಕೊಂಡು ಬಂದು ಬರೀ 15 ವರ್ಷದ ಹುಡುಗಿ, ಫೀಲರ್, ಐ ವಿಲ್ ಬಿ ಬ್ಯಾಕ್ ಸೂನ್, ಯುವರ್ ಬಸ್ ಲೀವ್ಸ್ ಅಟ್ 9, ಅವಸರ ಮಾಡ್ಕೋಬೇಡ, ನಿನ್ನ ಬಸ್ 9 ಗಂಟೆಗಿದೆ, ಅಲ್ಲಿ ತನಕ ನೀನು ಎಂಜಾಯ್ ಮಾಡು, ಅನುಭವಿಸು, ನಿನ್ನ ತೃಷೆಯನ್ನು ತೀರಿಸ್ಕೋ, ಓಕೆ, ಯು ಫುಲ್ಫಿಲ್ ಯುವರ್ ಡಿಸೈರ್. ಹಂಗೆ ಹೇಳಿದ ತಕ್ಷಣ ಇವನಿಗಾಗಲೇ ಪಾಪ ಪ್ರಜ್ಞೆ ಕಾಡ್ತಾ ಇತ್ತು. ಇವನು ಹೇಳ್ತಾನೆ, ತಮ್ಮ ಮುಗುಲೆ ಕಳಚು ಬಿತ್ತಂತವನ ಮೇಲೆ, ದ ಸ್ಕೈ ಫೆಲ್ ಆನ್ ಮೀ ಆ್ಯಂಡ್ ಫಾದರ್ಸ್ ಎಕ್ಸಾಸ್ಟೆಡ್ ವೈಲ್. ನೋಡ್ತಾ ಇರ್ತಾನೆ, ತದ ಹೇಳ್ತಾನೆ, ದ ಸ್ಕೈ ಫೆಲ್ ಆನ್, ಮುಗುಲೆ ಕಳಚು ಬಿತ್ತು. ಒಬ್ಬ ತಂದೆ ಒಂದು ಬಿಡಿಗಾಸಿಗೋಸ್ಕರ, ಒಂದೊಪ್ಪತ್ತಿನ ಊಟಕ್ಕೆ ಆಗುವ ಬಿಡಿಗಾಸಿಗೋಸ್ಕರ ತನ್ನ ಮಗಳನ್ನು ಇನ್ನೊಬ್ಬರಿಗೆ ಸುಪರ್ದಿಗೆ ಒಪ್ಪಿಸ್ತಾನೆ. ಅದು ಕಾಮತೃಷೆಯನ್ನು ತೀರಿಸುವ ಕಾರಣಕ್ಕಾಗಿ, ಜಸ್ಟ್ ಟು ಫುಲ್ಫಿಲ್ ದ ಸೆಕ್ಷುವಲ್ ಡಿಸೈರ್ ಆಫ್ ಎ ಸ್ಟ್ರೇಂಜರ್. ಇಫ್ ಎ ಫಾದರ್ ಇಸ್ ಬಿಹೇವಿಂಗ್ ಸೊ, hundreds of questions to be answered. Okay. And that girl, long and lean, not just long, she was even lean because of hunger, lean because of malnutrition, lean because of starvation. Her ears were cold as rubber. She was so young that her skin appeared to be like a rubber, so stiff, so young. She was in her teens. ಇನ್ನು ಚಿರ ಯೌವನಿಗೆ ಆ ಹುಡುಗಿ, ಇನ್ನು ತರುಣಿ. ಅವಳ ಮೈ ಕಟ್ಟು ಆ ರೀತಿಯಾಗಿತ್ತು, ತೆಳ್ಳಗೆ, ಉದ್ದಕ್ಕಿದ್ದು, ಅದರ ತೆಳ್ಳಗೆ ಯಾಕೆ? ಹಸಿವಿನ ಬಳಲಿಕೆಯ ಕಾರಣಕ್ಕಾಗಿ ಆಕೆ ತೆಳ್ಳಗಿದ್ಲು ಕಾರಣಕ್ಕೆ. Then she opened her wormy legs wide. I felt the hunger there. She opened her wormy legs wide. I felt the hunger there. ನೋಡ್ರಿ, ಅವಳು ತನ್ನ 2 ಕಾಲುಗಳನ್ನು ಚಾಚಿ ಇವನನ್ನು ಆಹ್ವಾನಿಸಿದ್ಲಂತೆ. 2 ಕೈಗಳನ್ನು ಚಾಚಿ ಅಲ್ಲ, 2 ಕಾಲುಗಳನ್ನು ಚಾಚಿ ಇವನು ಆಹ್ವಾನಿಸಿದ್ಲಂತೆ. ನಿನ್ನ ತೃಷೆಯನ್ನು ನೀನು ತೀರಿಸ್ಕೋ ಬೇಗ, ಯಾಕೆಂದರೆ ನನ್ನ ತೃಷೆ ತೀರಿಸ್ಕೊಳ್ಬೇಕಾಗಿದೆ, ನನ್ನ ಹಸಿವಿನ ಬಾಧೆಯನ್ನು ತೀರಿಸ್ಕೊಳ್ಬೇಕಾಗಿದೆ. ನೀನು ತೀರಿಸ್ಕೊಂಡು ಬಿಸಾಕಿ ಹೋಗುವ ಬಿಡಿಗಾಸಿನಿಂದ ನನಗೆ ತುತ್ತು ಅನ್ನ ಹುಟ್ಟುತ್ತೆ. ಅಲ್ಲಿ ಜಯಂತ್ ಮಾತ್ರ ಬರೀತಾನೆ, ದ ಅದರ್ ಒನ್, ಐ ಫೆಲ್ಟ್ ದ ಹಂಗರ್ ದೇರ್. ಅಲ್ಲಿ ಇವನಿಗೆ ಹಸುವು ಕಾಣಿಸ್ತಂತೆ, ಇವನದು ಹಸುವೇನಿತ್ತಲ್ಲ, ದ ಫ್ಲೆಶ್ ವಾಸ್ ಹೆವಿ ಆನ್ ಮೈ ಬ್ಯಾಕ್, ಇವನ ಹಸುವು ಇದೆಯಂಥ ಹಸುವು. ಇಲ್ಲಿ ಅವನಿಗೆ ಹಸುವಿನ ದಿಗ್ದರ್ಶನ ಆಗುತ್ತೆ, ನಿಜವಾದ ಹಸುವಿನ ದಿಗ್ದರ್ಶನ ಆಗುತ್ತೆ. ದ ಅದರ್ ಒನ್, ದ ಫಿಶ್ ಸ್ಲಿದರಿಂಗ್, ಟರ್ನಿಂಗ್ ಇನ್ಸೈಡ್. ಅಲ್ಲಿ ಅವಳ ಕಾಲಿನ ಸಂಧಿಯಲ್ಲಿ ನಿಜವಾದ ಹಸುವು ಅವನಿಗೆ ಗೋಚರ ಆಗುತ್ತೆ, ದಿಗ್ದರ್ಶನ ಆಗುತ್ತೆ. ಅಲ್ಲಿ ಮೀನು ಒದ್ದಾಡ್ತಾ ಇದೆ ಬದುಕೋದಕ್ಕೆ. ಅಲ್ಲಿ the fish was slithering, turning inside it's a struggle for existence. ಬದುಕಿಗೋಸ್ಕರ, ಒಪ್ಪತ್ತಿನ ಊಟಕ್ಕೋಸ್ಕರ ಅದು ಚಡಪಡಿಸೋದನ್ನು ಅಲ್ಲಿ ಕಾಣ್ತೇವೆ. ಅವು ಸರ್ಕಾರ ಹಲವಾರು ಯೋಜನೆಗಳನ್ನು ರೂಪಿಸುತ್ತೆ ನೋಡ್ರಿ, ಅಗೇನ್ಸ್ಟ್ ಮಾಲ್ ನ್ಯೂಟ್ರಿಷನ್, ಅಗೇನ್ಸ್ಟ್ ಸ್ಟಾರ್ವೇಷನ್ ಅಂಡ್ ಆಲ್.
government make hundreds of policies, many policies. We people are sitting in glass houses, try and enjoy pelting stones. ಏನು ಸರ್ಕಾರ ಏನೆಲ್ಲ ಯೋಜನೆ ಮಾಡುತ್ತೆ, ಅವ್ರಿಗೆ ದುಡಿಯೋಕ್ಕೆ ಇದನ್ನೇ ಇಲ್ಲ, ಎಲ್ಲ ಉಚಿತವಾಗಿ ಕೊಡುತ್ತೆ. ಈ ದೇಶದ ಸಂವಿಧಾನ ಹೇಳುವಂಥದ್ದು 100 ಜನ ಅಪರಾಧಿಗಳಿಗೆ ಶಿಕ್ಷೆ ಆಗದೇ ಇದ್ದರೂ ಚಿಂತೆ ಇಲ್ಲ, ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರದು ಅನ್ನುವ ತಳಹದಿ ಮೇಲೆ ನಮ್ಮ ಸಂವಿಧಾನ ನಿಂತಿದೆ. ಸರ್ಕಾರ ಅದೇ ಧ್ಯೇಯದ ಮೇಲೆ ಈ ದೇಶದ ಯಾವ ನಾಗರಿಕನೂ ಕೂಡ ಹಸಿವಿನಿಂದ ಬಳಲಿ ಸಾಯಬಾರದು ಅನ್ನುವ ಧ್ಯೇಯ ಉದ್ದೇಶದ ಕಾರಣಕ್ಕಾಗಿ ಸರ್ಕಾರ ಇಂಥ ಹಲವಾರು ಯೋಜನೆಗಳನ್ನು ರೂಪಿಸಿದೆ. ಉಚಿತ ಆಹಾರ ಕೊಡುವಂಥ, ಉಚಿತ ಆಹಾರ ಧಾನ್ಯಗಳನ್ನು ವಿತರಿಸುವಂಥ. ಇದನ್ನು ವಿಮರ್ಶೆ ಮಾಡುವಂಥವರು ಇಂಥ ವಿಚಾರವನ್ನು ಜಯಂತ್ ಮಹಾಪಾತ್ರ ಎತ್ತುವ ಪ್ರಶ್ನೆಗೆ ಉತ್ತರ ಕೊಡಬೇಕಾಗುತ್ತೆ. ಇಡೀ ಮನುಷ್ಯ ನಾಗರಿಕ ಸಮಾಜ ತಲೆ ತಗ್ಗಿಸುವಂಥ ಇಂಥ ಘಟನೆಗಳು ಕೂಡ ಇನ್ನೂ ಕೂಡ ಘಟಿಸ್ತಾ ಇದ್ದಾವೆ ಅನ್ನೋದೇ ಬಹಳ ಅವಮಾನಕರ ಸಂಗತಿ. ವಿಚಾರವನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಜಯಂತ್ ಮಹಾಪಾತ್ರ ನಮಗೆ ತೋರಿಸುವಂಥ ಹಸುವಿನ ದಿಗ್ದರ್ಶನ ಇದು, ಹಂಗರ್. ನಾನು ಡಾಕ್ಟರ್ TH ಬಸವರಾಜ್, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಹೊಸಪೇಟೆ.